ಇವತ್ತು ನಾವು 4ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕ ನೋಡುವ ಯಾವ ರೀತಿ ಇದೆ ಅಂತ. ಇದೊಂದು PDF ಫೈಲ್ ಆಗಿದೆ, ನಾನು ಆನ್ಲೈನ್ ಇಂದ ಡೌನ್ಲೋಡ್ ಮಾಡಿದ್ದು. ಸೊ ಇಲ್ಲಿ ಸವಿಗನ್ನಡ 4. ಇಲ್ಲ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ, ಇಲ್ಲಿಗ ಪಾಠ ಬರ್ತದೆ. ಪಾಠ ಪದ್ಯ ಯಾವುದೆಲ್ಲಿದೆ ಅಂತ ನೋಡಿ. ಇಲ್ಲಿ ಬಂತಲ್ಲ ಪರಿವಿಡಿ, ಇಲ್ಲಿ ಎಲ್ಲ ಪಾಠದ ಪದ್ಯದ ಹೆಸರಿದೆ. ಸೊ ಒಂದೊಂದು ಕೆಳಗೆ ನೋಡುವ. ನೋಡಿ, ಇಲ್ಲಿ ಮೊದಲನೇ ಪಾಠ ಪದ್ಯ, ಇದು ಕನ್ನಡಮ್ಮನ ಹರಕೆ. ಸೊ ಇಲ್ಲಿ ನೋಡ್ಬೋದು, ಕೆಳಗಡೆ ಇದು ಮಾಡ್ತೇನೆ, ಸ್ಕ್ರೋಲ್ ಮಾಡ್ತೇನೆ ನಿಧಾನವಾಗಿ. ಇಲ್ಲಿ ಪ್ರಶ್ನೋತ್ತರಗಳೆಲ್ಲ ಇವೆ ನೋಡಿ. ಎರಡನೇ ಪಾಠ ಬುದ್ಧಿವಂತ ರಾಮಕೃಷ್ಣ, ಇದು ಪಾಠವಾಗಿದೆ, ಗದ್ಯ. ಇಲ್ಲಿ ನೋಡಿ, ಪದಗಳ ಅರ್ಥ, ಟಿಪ್ಪಣಿ, ಅಭ್ಯಾಸ ಮತ್ತು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಲ್ಲವೂ ಇವೆ ಇಲ್ಲಿ. ಇನ್ನು ಮೂರನೇದು ಇಲ್ಲಿದೆ, ಮೂರನೇ ಪಾಠ ಇಲ್ಲಿದೆ ನೋಡಿ, ವೀರಮಾತೆ ಜೀಜಾಬಾಯಿ, ಮೂರನೇ ಪಾಠ ಇದು. ಇಲ್ಲಿ ಪ್ರಶ್ನೋತ್ತರಗಳು ನೋಡಬಹುದು ನಾವು. ಇನ್ನು 4ನೇ ಪಾಠ ಇದು ಪದ್ಯವಾಗಿದೆ, ಮಳೆ. ಈಗ 5ನೇ ಪಾಠದ ಹೋಗುವ, ನೋಡುವ. ಈಗ ಇದು ಪ್ರಶ್ನೋತ್ತರ ಇಲ್ಲಿದ್ದು. ಓಕೆ, ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ, ಇದೊಂದು ಪದ್ಯ, ಇದು ಗದ್ಯ ಭಾಗವಾಗಿದೆ. ಅಭ್ಯಾಸ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಈ ರೀತಿ ಇದೆ. ಬಿಟ್ಟ ಸ್ಥಳವನ್ನು ತುಂಬಿರಿ. ಸೊ ಕೆಳಗಡೆ ಬೇರೆ ಪಾಠದ ಹೋಗುದಾದ್ರೆ, ಪಾಠ 6 ದೊಡ್ಡವರು ಯಾರು, ಪಾಠ 6ನೇದಾಗಿದೆ. ಇನ್ನು ಕೆಳಗಡೆ ಬಂದ್ರೆ ನೋಡುವ, ಈಗ ನೋಡಿ ಪಾಠ 7 ಬೀಸು ಕಲ್ಲಿನ ಪದ, ಬೀಸೋ ಕಲ್ಲಿನ ಪದ, ಇದು ಪದ್ಯವಾಗಿದೆ, ಜನಪದ. ಸೊ ಇನ್ನು ಕೆಳಗಡೆ ನೋಡುವ, ಸ್ಕ್ರೋಲ್ ಮಾಡ್ತೇನೆ. ಪಾಠ 8 ತಾಯಿಗೊಂದು ಪತ್ರ, ಇದು ಪತ್ರ ಲೇಖನದ ಕುರಿತು. ಇನ್ನು ಪಾಠ 9 ಮಹಿಳಾ ದಿನಾಚರಣೆ. ಪಾಠ 10 ಸರ್ವಜ್ಞನ ತ್ರಿಪದಿಗಳು. ಇನ್ನು ಪಾಠ 11 ವೀರ ಅಭಿಮನ್ಯು. ಏನಾದ್ರೂ ಓದ್ಬೇಕಂದ್ರೆ ಇದು ವಿಡಿಯೋವನ್ನು ಪಾಸ್ ಮಾಡಿ ನಿಲ್ಲಿಸಿ ನೋಡ್ಬೋದು. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ. ಇನ್ನು ಪಾಠ 12 ಪ್ರವಾಸ ಹೋಗೋಣ. ಪಾಠ 13 ಚಿತ್ರಕಲೆ, ಇದೊಂದು ಪದ್ಯವಾಗಿದೆ. ಇನ್ನು ಪಾಠ 14 ಹುತಾತ್ಮ ಬಾಲಕ. ಇನ್ನು ಪಾಠ 15 ದುಡಿಮೆಯ ಗರಿಮೆ, ಪದ್ಯ ಇದಾಗಿದೆ ಇದು.
ಪಾಠ 16 ಕನಸುಗಾರ ಕಲಾಂ. ಇನ್ನು ಪಾಠ 17 ಅದು ನೋಡುವ. ನೋಡಿ ಇಲ್ಲಿ ಬಂತು, ಇಲ್ಲಿದೆ ಪಾಠ 17 ಕಾಡಿನಲ್ಲೊಂದು ಸ್ಪರ್ಧೆ. ಈಗ ಪಾಠ 18 ನೋಡುವ. ನುಡಿ ಆಟಗಳು. ಇದು ನುಡಿ ಆಟಗಳು. ಬಹುಶಃ ಇಲ್ಲಿಗೆ ನೋಡಿ ಇದೆ ಕೊನೆಯ ಪೇಜ್ ಇದು. ಸೊ ಪಾಠ 17 ಇಷ್ಟು ತನಕ ಇದೆ ಇಲ್ಲಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಯಾವುದೊಂದು ಪಾಠವನ್ನು ಓದುವ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ.